ಹೋಗುವಾಗ ಮೋಟೋ ಬ್ಲಾಗ್ ಮಾಡ್ತಾ ಹೋಗುದು. ಸೌಂಡಾ ಇವ್ರು ಎಲ್ಲಿಂದ ಬರ್ತಾರ ಮಾರೆ. ಅವನೊಂದು ನೋಡಿ ನೋಡಿ ಇವನಿ ಬೈಕ್ ಇದು ಫೋಟೋ ತೆಗೆದಿದ್ದಾರೆ. ಬೈಕಿಂಗ್ ಜರ್ನಿಯಲ್ಲಿ ಫಸ್ಟ್ ಫ್ರೆಂಡ್ ಆಗಿದೆ ಇವರು. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರಿ. ಟೋನ್ ಸ್ವಲ್ಪ ಸ್ವೀಟ್ ಇಲ್ಲ ಅಂತ ಹೇಳ್ತಾರೆ. ಕನ್ನಡ ತುಳು ಮಿಕ್ಸ್. ಹುಡುಗಿ ಒಟ್ಟಿ ಡೇಟ್ ಹೋಗ್ತೀರಿ. 1K ಅಂತ ಹೇಳೋದ್ ಬದಲು 1000K ಅಂತ ಹೇಳಿದಿ ಮಾರೆ ಅಂತ. ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ. ಹೆಲೋ, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಫ್ರೆಂಡ್ ಶರತ್ ಪೂಜಾರಿ ಅಂತಿದ್ದಾರೆ, ಅವ್ರದ್ದು ಮನೆ ಉಂಟು. ಇವತ್ತು ನಾನು ಇಲ್ಲಿಂದ ಹೊರಟಿದ್ದೇನೆ, ಪರ್ಕಳ ಹತ್ರ ಅವ್ರ ಮನೆ. ನಾನು ಬೈಕ್ ತಗೊಂಡ ಟೈಮಲ್ಲಿ ಫಸ್ಟ್ ಫ್ರೆಂಡ್ ಆಗಿದೆ ಅವ್ರು. ನಂಗೆ 6-7 years ಬ್ಯಾಕ್ ಫಸ್ಟ್ ನಾನು ಒಂದು ರೈಡ್ ಮಾಡಿದೆ. ನಮ್ದೊಂದು ರಾಯಲ್ ಎನ್ಫೀಲ್ಡ್ ಟೀಮ್ ಇತ್ತು. ಆ ರಾಯಲ್ ಎನ್ಫೀಲ್ಡ್ ಟೀಮ್ ಅಲ್ಲಿ ಇವರು ಸಹ ಇದ್ರು. ಆಗ ನಂಗೆ ಇವ್ರದ್ದು ಪರಿಚಯ ಆಗಿದೆ. ಅದ್ರ ಮತ್ತೆ ನಾವು ರೈಡ್ ಮಾಡ್ಲಿಲ್ಲ. ಇವತ್ತು ಅವ್ರ ಮನೆ ತೋರಿಸ್ತೇನೆ, ಅವರನ್ನ ಸಹ ಭೇಟಿ ಮಾಡಿಸ್ತೇನೆ. ಹೋಗುವಾಗ ಮೋಟೋ ಬ್ಲಾಗ್ ಮಾಡ್ತಾ ಹೋಗುದು. ಕ್ಯಾಮ್ರಾ ಎಲ್ಲ ಸೆಟ್ ಉಂಟು, ಇದಕ್ಕೆ ಕನೆಕ್ಟ್ ಮಾಡಿ ಇನ್ನು ಹೋಗು. ಜಾಸ್ತಿ ಟೈಮ್ ಇಲ್ಲ, ಲೆಟ್ಸ್ ಗೋ. ನಮ್ಮ ಭಗವದ್ಗೀತಾ ಬುಕ್ ಕೊಟ್ಟರು, ಹೊಸ ಮನೆಗೆಲ್ಲ ಅದು ಬುಕ್ ಕೊಟ್ಟರೆ ಒಳ್ಳೇದಂತೆ. ಅಮ್ಮ ಹೇಳಿದ್ರು ಅವರಿಗೆ ದೇವ್ರ ಕೋಣೆಯಲ್ಲಿ ಇಡ್ಲಿಕ್ಕೆ ಹೇಳು ಅಂತ. ಮತ್ತು ಇನ್ನೊಂದು ಏನಾದರೂ ಒಂದು ತಗೊಳ್ಳುವ ಅಂತ ಅದೇ ಫ್ಯಾನ್ಸಿ ಸ್ಟೋರಿಗೆ ಹೋಗ್ಬೇಕೀಗ. रैप कर दे। ए तुझे लेना है तो ले लियो भाई। एक ले लो। नहीं चाहिए इसमें पता चलता है कौन दिया करके। चोर हमारे फोन ग्रीन कलर ग्रीन कलर मतलब ब्लू कलर भाई कितना हुआ? हाय बका तू ना व्लॉग निगल बारदे अंदे 510 ಒಂದು ಪವರ್ ಪಾಡ್. ಹಾಂ ಯಾವುದು ಆನ್ ಉಂಟು. ಇನಿ ಒಂಜಿ ಫಂಕ್ಷನ್ ಇತ್ತನ್ ಮಾರೆ ಅಂಕಲ್ನ ಫ್ರೆಂಡ್ ನನ್ನ ಇಲ್ಲೋ ಕೇಳುಂಡು. ಇವ್ರು ಎಲ್ಲಿಂದ ಬರ್ತಾರ ಮಾರೆ, ಎಲ್ಲ ರಾಂಗ್ ಸೈಡಲ್ಲೆಲ್ಲ ಬರೋದು. ಸೌಂಡಾ? 1 ನಿಮಿಷ, ಇನ್ನೊಂದು ಸೈಲೆನ್ಸರ್ ಉಂಟು, ಅದು ತುಂಬಾ ಸೌಂಡ್ ಉಂಟು, ಇದು ಸೌಂಡ್ ಕಮ್ಮಿ. ಹೌದೌದು. ನೀವು ದೂರ ಎರಡೂರ ಯೂಟ್ಯೂಬ್ ಹಾಕ್ದೆ ಬರೋದಾ? ಹಲೋ. ಹಾಂ ಅಂದು 1K 1000 off. Shit. Paper ಸೈಡ್. ನಾನು ಅಣ್ಣ ಜಸ್ಟ್ ಕಾಲ್ ಮಾಡಿದ್ದ, ಅವನು ಹೇಳ್ತಿದ್ದ ನೀನು 1K ಅಂತ ಹೇಳೋದು ಬದಲು 1000K ಅಂತ ಹೇಳಿದಿ ಮಾರೆ ಅಂತ. ಅವನು ಹೇಳಿದ ಮೇಲೆ ಗೊತ್ತಾಗಿದ್ದು ನಾನು 1000K ಹೇಳಿದೆ ಅಂತ. ನಾನು ಫ್ಲೋ ಅಲ್ಲಿ ಹೇಳ್ತಾ ಹೋದದ್ದು. ಇರಲಿ ಪರವಾಗಿಲ್ಲ, ತಪ್ಪು ಯಾರು ಮಾಡೋದಿಲ್ವಾ, ಮಿಸ್ ಆಗಿ ಹೇಳಿದ್ದು ನೋಡು. ಇನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದನಲ್ಲ, ಹೋಗ್ತಾ ಕಂಫರ್ಟೇಬಲ್ ಆಗ್ತೀನಿ ಅಂತ. ನಾನು 1000K ಯಾಕೆ ಹೇಳಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಈಗ. ಮತ್ತೆ ನೋಡಿ ಈ ಥರ ಇಂಥವರೆಲ್ಲ ಅಲ್ಲಿ ಯಾವ ರೋಡ್ ಉಂಟು, ಈಚಿಂದ ಬರ್ತಾರೆ. ನಾವು ಯಾವುದೋ ಮೂಡಲ್ಲಿ ಏನೋ ಮಾತಾಡ್ತಾ ಬರೋದು, ಇಂಥ ಎದ್ರಿಂದ ಬಂದು ಗುದ್ದಿದ್ರೆ. ನಾ ಎಂತ ಹೇಳ್ತಿದ್ದೆ 1000K. ಓಕೆ ಗಾಯ್ಸ್, ನಿಮ್ಗೆ ಗೊತ್ತುಂಟಲ್ಲ 1000K ಅಲ್ಲ 1K ಸಬ್ಸ್ಕ್ರೈಬರ್ಸ್ ಆಗಿದ್ದು. ನಾನು ಅಣ್ಣ ಹೇಳಿದೆ ಒಳ್ಳೇದಾಯ್ತು. ನಂಗೆ ಅನ್ಸೋದು ಯಾರಿಗೂ ಅದು ಗೊತ್ತಾಗ್ಲಿಲ್ಲ ಇರಬೇಕು. ಅದು ನಾನು 1000K ಅಂತ ಹೇಳಿದ್ದು ಪೋಸ್ಟ್ ಮಾಡಿದೆ ಅಷ್ಟೇ. ನಮ್ದು ಫ್ರೆಂಡ್ಸ್ ಎಲ್ಲ ಕೆಲವರು ಮೆಸೇಜ್ ಮಾಡಿದ್ರು, ನೀ ಯಾಕೆ ಮಾರೆ ಪೆಟ್ಟಿಗೆ ಹೋದಾಗೆ ಮಾತಾಡ್ತಿದ್ದಿ, ಸೀರಿಯಸ್ ಅಲ್ಲಿ ಇರಬೇಡ ಅಂತ. ನಂಗೆ ಸ್ಮೈಲ್ ಮಾಡ್ಲಿಕ್ಕೆ ನಾಚಿಕೆ ಆಗ್ತದೆ. ನಾನು ಹಾಗೆ ಮೊಬೈಲಲ್ಲಿ ಎತ್ತಿಟ್ಕೊಂಡು ಹಾಗೆ ಮಾತಾಡೋದಿಲ್ಲಲ್ಲ, ಎಲ್ಲದಕ್ಕೂ ಟೈಮ್ ಬೇಕು. ಒಂದೇ ಸಲ ಕಂಫರ್ಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನೀವು ಸಹ ನೀವು ನಿಮ್ಗೊಂದು ಹುಡುಗಿ ಒಟ್ಟಿ ಡೇಟ್ ಹೋಗ್ತೀರಿ, ಒಂದೇ ಸಲ ಎಲ್ಲ ಮಾತಾಡಿ ಬಿಡ್ತೀರಾ, ನಿಮಗೆ ನಾಚಿಕೆ ಆಗೋದಿಲ್ವಾ, ಕೈಯಲ್ಲಿ ಶೇಕ್ ಆಗೋದಿಲ್ವಾ? ನಮ್ದು ಹಾಗೆ, ಇದು ನಂದು ಫಸ್ಟ್ ಟೈಮ್ ಅಲ್ಲ ಯೂಟ್ಯೂಬ್ ಮಾಡೋದು. ನನಗೆ ನಾಚಿಕೆ ಆಗ್ತದೆ, ಆಬ್ವಿಯಸ್ಲಿ ಆಗಲೇಬೇಕಲ್ಲ ಅದು. ನಾನು ಮೊನ್ನೆ ನಮ್ಮದು ಫೇವ್ರೆಟ್ ಯೂಟ್ಯೂಬರ್ಸ್ ಎಲ್ಲ ಇದ್ದಾರಲ್ಲ, ಅವ್ರದ್ದೆಲ್ಲ ಫಸ್ಟ್ ವೀಡಿಯೋಸ್ ಎಲ್ಲ ನೋಡಿದೆ ನಾನು. ಜೇಸ್ವಿನ್ಸ್ ಕಮೆಂಟ್ ಮಾಡಿದಂತ ನಾ ಪಿಂಕ್ ಮಾಡಿದ್ದು, ಅವ್ರದ್ದೇ ವೀಡಿಯೋದಲ್ಲಿ ಅವರು ನೋಡ್ಬೇಕು. ಅದು ಥಿಂಕ್ ಮಾಡಿ ಮಾತಾಡ್ತಿದ್ರು. ಆಗ ನಂಗೆ ಸಮಾಧಾನ ಆಯ್ತು, ಓಕೆ ನಾವು ಒಬ್ಬನೇ ಅಲ್ಲ, ಎಲ್ಲರೂ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದಂತ. ನೋಡೋ ಇನ್ನು ನೆಕ್ಸ್ಟ್ ಕಂಫರ್ಟೇಬಲ್ ಆಗಿರುವ ಜರ್ನಿಯನ್ನು ಎಂಜಾಯ್ ಮಾಡುವ. ಈ ಕೆಲವರೆಲ್ಲ ಹೋದ್ ನೋಡ್ರಲ್ಲ ಆರ್ಟ್ ಫೋರ್ಡ್ಗಳೆಲ್ಲ ರಾಂಗ್ ವೇಲಿ ಬರ್ತಾರಲ್ಲ, ಅವರನ್ನೆಲ್ಲ ಇಗ್ನೋರ್ ಮಾಡುವ. ನಂದು ಟೋನ್ ಸ್ವಲ್ಪ ಸ್ವೀಟ್ ಇಲ್ಲ ಅಂತ ಹೇಳ್ತಾರೆ ತುಂಬಾ ಜನ. ಒಬ್ಬ ಫ್ರೆಂಡ್ಸ್ ಫೆಬ್ರವರಿ ಹೇಳಿದ್ರು, ಆಗ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೂ ಅವನಿಗೆ ನೋಟಿಫಿಕೇಶನ್ ಹೋಯ್ತು ಅಂತ. ಅವ್ನು ಫಸ್ಟ್ ಮೆಸೇಜ್ ಮಾಡಿದ್ದ, ನಿಂದು ವಾಯ್ಸ್ ಅಲ್ಲಿ ನೀನೊಂಥರ ಸ್ಮೂತ್ ಇಲ್ಲ ಮಾರೆ, ನೀನು ಜೋರ್ ಅಂತರ ಬೈತಿದ್ದಾಗ ಉಂಟು ಅಂತ. ನಾನು ಬೈತಿಲ್ಲ, ನಾನು ನಾರ್ಮಲ್ ಆಗಿ ಹೇಳ್ತಿದ್ದೇನೆ. ನಂದು ವಾಯ್ಸ್ ಇರೋದು ಆ ಥರ, ನಂದು ಟೋನ್ ಇರೋದು ಆ ಥರ. ನಾ ಒಳ್ಳೆ ಹುಡುಗ, ಗೊತ್ತಾಯ್ತಲ್ಲ. ನಾ ಹಾಗೆ ಎಲ್ಲರಿಗೆ ಬೈಯೋದಿಲ್ಲ. ಯಾರಿಗೆ ಬೈಯೋದು ಗೊತ್ತಾ, ನಂಗೆ ಸಿಟ್ಟು ಬರೋದು ಇಲ್ಲಿ ಈ ಥರ ರಾಂಗ್ ಸೈಡಲ್ಲಿ ಬರೋದು, ಲೇನ್ ಚೇಂಜ್ ಮಾಡೋಕೆ ಇಂಡಿಕೇಟರ್ ಹಾಕೋದಿಲ್ಲ, ಅದಕ್ಕೆಲ್ಲ ಮಾತ್ರ ಸಿಟ್ಟು ಬರೋದು. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ನೋಡಿ ಇವನಿ ಇಂಥವ್ರು ನಾನು ಜಸ್ಟ್ ಹೇಳಿದಷ್ಟೇ. ಅಲ್ಲಿ ಆ ಸೈಡಿಂದ ಬರ್ಬೇಕು. ನೋಡಿ ನಾನು ಈ ಥರ ಏನೋ ಥಿಂಕ್ ಮಾಡ್ತಾ ಬರ್ತಿದ್ದೆ ಅಂತ ಎಣಿಸಿ, ಒಂದೇ ಸಲ ಬಂದರೆ ಎಂತ ಮಾಡೋದು ಹಾಗೆ. ಮತ್ತೆ ಎಂತಾಗ್ತದೆ ಗೊತ್ತಾ, ನೀವು ಕನೆಕ್ಟ್ ಆಗಿ ಬಿಡ್ತೀರಿ ನಂದು ವೀಡಿಯೋಸ್ಗೆ. ಕನೆಕ್ಟ್ ಆದಾಗ ಎಂತಾಗ್ತದೆ ಗೊತ್ತಾ, ನಾನು ಎಂತ ಮಾತಾಡಿದ್ರು ನಿಮ್ಗೆ ಅದೆಂತ ಫೀಲ್ ಆಗೋದಿಲ್ಲ. ಓಕೆ ಇವನು ಮಾತಾಡೋದು ಹೀಗೆ ಅಂತ ಆಗ್ತದೆ.
ನನಗೆ ರೋಡ್ ಮಿಸ್ ಆಯ್ತು, ಅದಕ್ಕೆ ಯೂಟರ್ನ್ ಅವರು ಮಿಸ್ ಆಗಿದ್ದಲ್ಲ, ಅವ್ರು ಹೇಳಿದ್ರಾಗ ಸ್ಕೂಲ್ಗಿಂತ ಹಿಂದೆ ಅಂತ. ನಾನು ಅಲ್ಲಿ ಇನ್ನೊಂದು ಸ್ಕೂಲ್ ಉಂಟಲ್ಲ ಅದಂತ ಎಣಿಸಿದ್ದು. ನೋಡಿ ಅವ ರಿಕ್ಷಾದವ ಬಂದಲ್ಲ, ಅದಕ್ಕೆ ಆ ಬೆಚ್ಚದಲ್ಲಿ ನಾನು ಸೀದಾ ಹೋದದ್ದು, ಇಲ್ಲ ನಾನು ಇದು ಓದ್ತಿದ್ದೆ. ಗೃಹ ಪ್ರವೇಶಕ್ಕೆ ದಾರಿ ನೋಡಿ ಬರ್ತಿದ್ದಾರಲ್ಲ. ಹಾಯ್ ಅವನುಂಡು ಹೋಲ್ದೀಗ ಗಾಡಿ ಹಾ ಫಸ್ಟ್ ಲಾಗ್ ಬರ್ತೇನೆ ಬಿಡಿ. ಜಸ್ಟ್ ಅಂಚದ ಒಂಚೂರು ಲೇಟ್ ಆಯ್ತು. ಸೆಟ್ ಅದ ಸೆಟ್ ಅದ ಸೂಪರ್ ಅದ ಮಿತ್ತು ಬರ ಹೋದಾಗ ಮೇರ್ನ ರೂಮ್ ಒಂಜಿ ತೂಡದ ಹಾಯ್ ಹಾಯ್ ಮಗ ಎಂಚಲ್ಲರು ಓಕೆ చాలండి 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 హలో ఓకేనండా కేను కేను ಏರ್ಟೆಲ್ ನೆಟ್ವರ್ಕ್ ಇಚ್ ಇವರು ಶರತ್ ಆಗ ಹೇಳಿದೆ ಅಲ್ಲ, ನಾವು ಮತ್ತೆ ಇವರೊಂದು ಫಸ್ಟ್ ರೈಡ್ ಮಾಡಿತ್ತು. ನಂದು ಬೈಕಿಂಗ್ ಜರ್ನಿಯಲ್ಲಿ ಫಸ್ಟ್ ಫ್ರೆಂಡ್ ಆಗಿದೆ ಇವರು. ಕ್ಯಾಮರಾ ತಗೊಳ್ಳಿ. ಒನ್ ರೈಡೆಡ್ ರಾಯಲ್ ಎನ್ಫೀಲ್ಡ್ ಈವೆಂಟ್ ಅದರಲ್ಲಿ ಫಸ್ಟ್ ಪರಿಚಯ ಆಗಿದೆ. ಅದ್ರ ಮತ್ತೆ ಎಷ್ಟೋ ವರ್ಷ ಆಗಿ ಈಗ ಸಿಗುದು ನಾವು. ನಮ್ಮ ರೈಡ್ಲ ಮಲ್ದಿದ್ದದ ಒಟ್ಟಿಗೆ ಇಲ್ಲ, ರೈಡ್ಸ್ ಒಟ್ಟಿಗೆ ಮಾಡ್ಲಿಲ್ಲ. ಆಫ್ ರೋಡ್ ಹೋಗೋ ಹೋಯ್ ಆಫ್ ರೋಡ್ ಒಂದು ಆಫ್ ರೋಡ್ ಬೈಕ್ ತಗೊಂಡು ಇವರೊಟ್ಟಿಗೆಲ್ಲ ಇವರೆಲ್ಲ ಕ್ರೇಜಿ ಆಫ್ ರೋಡ್ ಹೋಗೋರು. ಇವರಲ್ಲ ಇವರು ಸೈಡ್ ಇವರು 4x4 ಮುಂಚೆ ಈಗಲ್ಲ ಒನ್ಸ್ ಅಪಾನ್ ಅ ಟೈಮ್. ಈಗ ಇವರೆಲ್ಲ ಹೋಗ್ತಾರೆ. ನೆಕ್ಸ್ಟ್ ನಾನು ಸಹ ಒಂದು ಅಡ್ವೆಂಚರ್ ತಗೊಂಡು ಮತ್ತೆ ಇವರೊಟ್ಟಿಗೆಲ್ಲ ಹೋಗೋದು. ಸೆಟ್ ಅದ ಹೋಯ್ ಅದ ಎಸ್ ಬೈಕ್ ಆಲ್ಸೋ ಸ್ಟೀಲ್ ಸ್ಟೀಲ್ ಮನೆ ಬಂದು ಸೂಪರ್ ಆಗಿದೆ. ಒಳ್ಳೆ ಲೈಟಿಂಗ್ಸ್ ಎಲ್ಲ ಮಾಡಿ ನೋಡಿ, ಇದೆಲ್ಲ ನೋಡಿ ನಂಗೆ ಇದು ಖುಷಿ ಆಗಿದೆ. 12:30 ಬಂತೆ ಇದರ್ತಿನೇ ಮಾತಾಡೋದು. ಈ ಋಣ ಸೆಡ್ದು ನಮಗೋಸ್ಕರ ಲಕ್ಕ ಇರೋದು, ಅವು ಖುಷಿ ಅಣ್ಣ. ಈರ್ನ ಮಸ್ತ್ ಮನಸ್ ಮಾಡಿ ಅವಾಗ ಚೂರು ಗ್ಯಾಪ್ ಅಂತ ಮನಸ್ಸು ಇರಲಿಲ್ಲ ಮಾತಾಡಲಿ ಬರ್ಪೂಜೆ. A few moments later. ಹೋಯದ ಲಾಸ್ಟ್ ಬೈ आपण ಮುಗ್ಗಿನ ಮಾರೆ ಪೂರ. ನಾನು ನೆಕ್ಸ್ಟ್ ನಮ್ಮ ಶರತ್ ನಮ್ಮ ಮದ್ಮೆಗೆ ಮೀಟ್ आपण ನಾನು ದೊಂಪಪುರ ಮೂಲೆ ಮೆಹಂದಿ ಚೂರ್ಸ ನೆಟ್ವರ್ಕ್ ಇಲ್ಲ ಇಲ್ಲಿ. ಫಸ್ಟ್ ಟೈಮ್ ಅಂತ ಫೋನ್ ಸುಮ್ಮನೆ ಕಿಸಲಿಟ್ಟದ್ ನಾನು. ಕನ್ನಡ ತುಳು ಮಿಕ್ಸ್ ಬೇತೆ ಲ್ಯಾಂಗ್ವೇಜ್ ಹಾ ಮೇಜರ್ ಕನ್ನಡ ಬೇತೆ ಲ್ಯಾಂಗ್ವೇಜ್ ಪೂರ ಕಂಫರ್ಟೇಬಲ್ ಆಪುಜಿ ಇತ್ತು ನಮ್ಮ ಪಾತ್ರನಾಗ ಮಾತ್ರ. ಹಿಂದಿ ಇಂಗ್ಲಿಷ್ ಪೂರ ಬೇತೆ ಬೇತೆ ಊರ್ದ ಪೂರ ಉಲ್ಲೇರು ಫೇಮಸ್ ಪೂರ ಇತ್ತು. ನಮ್ಮ ಮಲ್ತ ನಾವು ರೀಚ್ ಆಪುಜಿ ನಮ್ಮ ಅವೇ ಇಂಗ್ಲಿಷ್ ಮಾತ. ಸೊ ಕನ್ನಡ ಆದ್ರೆ ನಮ್ದು ಸರೌಂಡಿಂಗ್ ಎಲ್ಲರಿಗೂ ರೀಚ್ ಆಗ್ತದಲ್ಲ. ಬಾಂಡಿಂಗ್ ಮೆಥಡ್ ನೋಡಿ. ಇವ್ರದ್ದು ಫುಲ್ ಟಿಂಟ್ ಕಾರ್. ನಾವೆಲ್ಲ ನೀಕುದು ಯಾರಿದ್ದಾರೆ ಅಂತ ಬೇಡ. ನಮ್ದು ಲೈಟ್ ತುಲೆ ಅಂದ್ರೆ ಇಜ್ಜಿ ಬೇತೆ ಲೈಟ್ ಬೇತೆ ಎಂಜಿನ ಪ್ಲೈವುಡ್ ಎಂಕಲ್ ಇಲ್ಲಾರ್ದು ಮೇನ್ ಸ್ವಿಚ್ ಇರ್ತದೆ ಜಾಸ್ತಿ ಸ್ವಿಚ್ ಮೂಲ ಸ್ವಿಚ್ ಕಮ್ಮಿ ಇತ್ತಿಲ್ಲ ದುಮ್ಮು ಜಾಸ್ತಿ ಇತ್ತು. ನ್ಯಾಬಕವೇನು ನೆತ್ತೊಂಜುಂಡದ ಹ್ಯಾಂಡ್ ಬಾರ್ ಅವೈತಿ ಸ್ವಿಚ್ ಮಸ್ತ್ ಇತ್ತು. ನ್ಯಾಬಕ ಏನ ಮಲ್ತೆ ಒಂದು ಪಾಡಿ ನೆಟ್ ರಡ್ಡು ಸ್ವಿಚ್ ಉಂಡದಲ್ಲ ಒಂದೇ ಇಲ್ಲ ಮೇನ್ ಸ್ವಿಚ್ ಇಟ್ಲ ಇತ್ತು ಸ್ವಿಚ್ ಇಜ್ಜಿ ಪೂರ ಸ್ವಿಚ್ ಉಂಟು ಉಂಟು ಈ ಕೈಟ್ ಬಸ್ಸದು ಈ ಕೈಟ್ ಮಟ್ಟಲ್ಲ ಸ್ವಿಚ್ ಮಾರೆ ಒಂದು ಸ್ವಿಚ್ ಬಾಡ್ನಾಗ ಪೋದ ಅಪ್ಪಣ ಇದು ಹೆಂಗ್ರಪ್ಪ ಗಾಡಿ ಬಿಡೊಂದಿಲ್ಲ ರಂಜನ್ಲಿ ಎಕ್ಸಾಂಪಲ್ ಲೈಟ್ ಪಾಡೋಡ ಅಲ್ಲಿ ತೋಜೊಂದಿಚ್ಚಿ ಲೈಟ್ ಪಾಡ್ನಾಗ ಪೋದ ಅಪ್ಪಣ ಫಸ್ಟ್ ಬಿಡ್ಪುನಾಗ ಸ್ವಿಚ್ ತೂದು ಓ ಸ್ವಿಚ್ ಒತ್ತು ನಂಗೆ ಗಾಡಿ ಹೋಯ್ತು ಸ್ಟಾರ್ಟ್ ಮಾಡ್ಬಿಡ್ತೇನೆ ಬ್ಲಾಸ್ಟ್ ಆವಾದ ಅದೊಂದು ಗೊತ್ತ ಆ ಎಂಡ್ರಗ್ಲೇ ಅವು ಒಂದು ಹೋಣ ಒತ್ತನ ಆಯನ ಸ್ಕ್ರೀನ್ ಶಾಟ್ ಹಾಕ್ತೇನದ ಇತಾನಿ ಇಲ್ಲ ಮುಟಾನಾಗ ಯಾನ್ ವೈರಲ್ ಆಪೆ ನಾನು ಇದು 2 ದಿನ ಆಯ್ಬೇಕು ವೈರಲ್ ಅಪ್ಪ. ಟೆನ್ಷನ್. ಓ ಮೈ ಗಾಡ್ ಎಡಿಟಿಂಗ್ ಮಾಡೋಣ ಸಾಧು ಕೋಕಿಲನ ಬರಬರ್ ಹಾ ಟನ್ ಟನ್ ಮೇರು ಲೋಬಿ ಮುಡಿಪೇರ್ ಅಂದೇನ್ಲಿ ಅವು ಒಂಜಿ ಓಲ್ಡ್ ಮೂವಿ ಉಂಡತ ಮೇನ ಸಾಂಗ್ಲಿಯನ ಓ ಅವು ಪನ್ಪೆರದ ಮುಂಬೆ ಪೂರ ಲೈಟ್ ಚಾಲ್ ಮಲ್ತದು ಚಿಕ್ಕದಲ್ಲಿ ದಮ್ಮಿ ಇದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು ಇದಾಗಿ ತೋಜುನೆ ಇಜ್ಜಿರು ಲೈಟ್ ಮಾತ್ರ ತೋಜುನು ವೈಟ್ ವೈರ್ ವೀಡಿಯೋ ಡಾನ್ ಆನ್ ಮಾಡುತ್ತೆ ಪೂರ ಲೈಟ್ ಪಾಂಡ ಕಣ್ಣೆ ಬಿಡ್ರು ಆಪೋಜು ನೆಟ್
ಯಾನಿಗೆ ಬಂಡೆ ಎದುರು ಗಾಡಿ ಮತ್ತು ಆಫ್ ಮಲ್ಪೆ ಪೂರ ಲೈಟ್ ಚಾಲ್ ಮಲ್ತದೆ ಎದುರುದ ಕಣ್ಣತ್ತು ಕಣ್ಣಾಯ್ ಬಂದೇ ಮಲ್ಪೆ ಲೈಫ್ ಲಾಂಗ್ ನೆಕ್ಕೆ ತಾಂಡು ಮ್ಯಾಟ್ ಡಾಗ್ ಆಲ್ಫಾ ಅಂದಂದ ಎಂಚಂಡ ಅದಿನ ಎಕ್ಸ್ಪೋ ಎಡತನದ ಕಂಗ್ರಾಚುಲೇಷನ್ಸ್ ಬರ್ಬೆ ಬಾಯ್ 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 ಫಂಕ್ಷನ್ ಎಲ್ಲ ಮುಗೀತು ಇನ್ನು ಸೀದಾ ಹೆಬ್ರಿಗೆ ನನಗೆ ಇಲ್ಲಿಂದ 25 ಕಿಲೋಮೀಟರ್ಸ್ ಆಗ್ತದ ಅಂತ. ಅಲ್ಲಿ ಅವ್ರ ಮನೆಯಲ್ಲಿ ಚೂರ್ಸ ನೆಟ್ವರ್ಕ್ ಇರಲಿಲ್ಲ, ಹಾಗಾಗಿ ಯಾವ್ದು ಕಾಲ್ ಬಂತು ಯಾವ್ದು ಮೆಸೇಜ್ ಬಂತು ಅಂತ ನೋಡ್ಲಿಕ್ಕೆ ಆಗಲಿಲ್ಲ. ಈಗೆಲ್ಲರೂ ಒಂದು ಕಡೆ ಗಾಡಿನ ಸೈಡಿಗೆ ನಿಲ್ಲಿಸಿ ನೋಡಬೇಕು, ಇಲ್ಲೇ ನಿಲ್ಸೋದು ಒಳ್ಳೇದು, ನೆರಳುಂಟಲ್ಲ ನೋಡಿ. ಇದೇ ಹೇಳಿದಲ್ಲ ನಾನು, ಇಲ್ಲಿಂದ ಬಂದು ಒಂದು ಯೂಟರ್ನ್ ತಗೊಳ್ಬೋದು. ಆದರೆ ಇವರೆಂತ ಮಾಡ್ತಾರೆ ನೋಡಿ, ಈ ಥರ ರಾಂಗ್ ಸೈಡಲ್ಲಿ ಹೋಗೋದು. ಎದ್ರಿಂದ ಸಹ ಗಾಡಿ ಬರ್ತುಂಟು, ಅಲ್ಲಿ ಟರ್ನ್ ಮಾಡಿದ್ರು. ದೇರ್ ಆರ್ ಮೆನಿ ಲ್ಯಾಂಗ್ವೇಜಸ್ ಬಟ್ ಯು ಚೂಸ್ ಟು ಸ್ಪೀಕ್ ಫ್ಯಾಕ್ಟ್ಸ್ ಅಂತೆ. ಮೇಕ್ ರೂಮ್ ಟೂರ್ ವ್ಲಾಗ್, ಶೋ ಮಿ ಯುವರ್ ಡೈಕಾಸ್ಟ್ ಕಲೆಕ್ಷನ್. ಶೋರ್, ತೋರಿಸುವ, ಎಲ್ಲರಿಗೂ ಖುಷಿ ಆಗ್ತದೆ ನಂದು ಕಲೆಕ್ಷನ್ಸ್ ಎಲ್ಲ ನೋಡಿ. ಕಾಂಟ್ ವೇಟ್ ಫಾರ್ ಮೋರ್ ಕಂಟೆಂಟ್. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಿ, ಖುಷಿ ಆಗ್ತದೆ ಇದೆಲ್ಲ ನೋಡುವಾಗ. ಇದು ಅದಕ್ಕೆ ಈಗ ಗೊತ್ತಾಯ್ತು ನನಗೆ ಯಾಕೆ ಯೂಟ್ಯೂಬರ್ಸ್ ಎಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಈ ಥರ ಕಮೆಂಟಲ್ಲಿ ಎಂತ ಗೊತ್ತಾ, ಈ ಥರ ಕಮೆಂಟಲ್ಲಿ ನಮಗೆ ಮೋಟಿವೇಟ್ ಆಗ್ತದೆ ಇನ್ನೂ ಒಳ್ಳೆ ಕಂಟೆಂಟ್ ಹಾಕ್ಬೇಕಂತ. ಇವು ಯಾವ ಇವು ಇಂಥವ್ರು ನನಗೆ ಸಾಕಾಯ್ತು ಮಾರೆ ಇದೆಲ್ಲ ನೋಡಿ. ರಾಂಗ್ ಸೈಡಲ್ಲಿ ಬಂದು ನಾ ಏನೋ ಒಂದು ಮಾತಾಡಿ ಆಚೆ ನೋಡ್ತಿದ್ದೆ, ಒಂದೇ ಸಲ ರಿಕ್ಷಾ ಬಂದದ್ದು ಎದ್ರಿಂದ. ಸಾಯ್ಲಿ, ಎಂತ ಮಾಡೋದು ಅಡಿಲ್ಲ. ನಾನು ಸ್ವಲ್ಪ ಖುಷಿಯಲ್ಲಿದ್ದೆ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಲ್ಲ. ನೆಕ್ಸ್ಟ್ ನಂದು ರೂಮ್ ಟೂರ್ ಕೊಡ್ತೇನೆ. ನೆಕ್ಸ್ಟ್ ನಂದು ಡೈಕಾಸ್ಟ್ ಕಲೆಕ್ಷನ್ಸ್ ಎಲ್ಲ ಉಂಟು. ಯಾರದು? ನೆಕ್ಸ್ಟ್ ಅದೇ ಡೈಕಾಸ್ಟ್ ಕಲೆಕ್ಷನ್ಸ್ ಎಲ್ಲ ಉಂಟು. ಬೈಕ್ಸ್, ಕಾರ್ಸ್, ಒಂದು ಸಣ್ಣ ಟ್ರೈನ್, ತುಂಬ ಎಲ್ಲ ಉಂಟು. ನಾನು ಚಿಕ್ಕ ಇರುವಾಗ ಎಲ್ಲ ಹಾಳು ಮಾಡ್ತಿದ್ದೆ. ಮತ್ತೆ ಅಂತ ಮಾಡಿದ್ದು ನನಗೆ ಕಲೆಕ್ಟ್ ಮಾಡಬೇಕಂತ ಸ್ವಲ್ಪ ಮನಸ್ಸಾಗಿತ್ತು. ಮತ್ತೆ ನಾನು ಎಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಮತ್ತೆ ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲಿ ಟಾಯ್ ಸ್ಟೋರ್ ಯಾವ್ದಾದ್ರು ಇದ್ರೆ ಆ ಟಾಯ್ ಸ್ಟೋರಿಂದ ಯಾವ್ದಾದ್ರು ಒಂದು ಬೈಕ್, ಕಾರ್ ಯಾವ್ದಾದ್ರು ಒಂದು ತಗೊಂಡು ಬರೋದು. ಅದು ಒರಿಜಿನಲ್ ಸ್ಕೇಲ್ ಮಾಡಲ್ಸ್ ಬರ್ತದಲ್ಲ ಅದೆಲ್ಲ. 4:30 ಆಯ್ತಲ್ಲ, ನಾನು ಹೆಬ್ರಿ ಹೋಗಿ ಪುನಃ ನನ್ನ ಪೇರೆಂಟ್ಸ್ ಒಟ್ಟಿಗೆ ವಾಪಸ್ ಬರಬೇಕು. ಮಣಿಪಾಲ್ ಹೋಗ್ಬೇಕೀಗ ಪುನಃ ನಮ್ಮ ದೊಡ್ಡಮ್ಮನ ಮನೆಗೆ. ಅಲ್ಲಿ ನನ್ನ ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ಅಕ್ಕ ಇದ್ದಾರೆ. ಸ್ವಲ್ಪ ಚಿಲ್ ಮಾಡಿ ಮತ್ತೆ ಮೋಸ್ಟ್ಲಿ ಇವತ್ತು ನೈಟ್ ಬರೋದಾ ನಾಳೆ ಬೆಳಿಗ್ಗೆ ಬರೋದು ಗೊತ್ತಿಲ್ಲ, ಅದು ನೋಡುವ. ಹಾಗಾದ್ರೆ ಇವತ್ತು ಜಿಮ್ಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ನನ್ನ ಬೈಕಿದ್ದು ಫೋಟೋ ತೆಗಿತಿದ್ದಾರೆ. ತೆಗಿರಿ ಸ್ವಲ್ಪ ಒಳ್ಳೆ ಮಾಡಿ ತೆಗಿರಿ. ಹೈ ಬೀಮ್ ಹಾಕ್ಲಿಕ್ಕೆ ಹೇಳ್ತಿದ್ದಾರೆ, ಅಂದರೆ ಫ್ಲ್ಯಾಶ್ ಲೈಟ್. ಅವನಷ್ಟು ಕ್ರೇಜಲ್ಲಿದ್ದಾನಲ್ಲ, ಸೊ ಅವನಿಗೊಂದು ಸ್ಟಿಕ್ಕರ್ ಕೊಡಲೇಬೇಕಾಗ್ತದೆ. ಎನ್ನ ಹೆಬ್ರಿ. ಸರಿ, ಬಾಯ್ ಬಾಯ್. ರಾಂಗ್ ವೇಲಿ ಬರೋದು ವಿದೌಟ್ ಹೆಲ್ಮೆಟ್. ಇಂಥವ್ರನ್ನೆಲ್ಲ ಹಿಡಿದು ಫೈನ್ ಆಗ್ಬೇಕು ಮಾರ್ಸ. ಇಲ್ಲಿ ಪರವಾಗಿಲ್ಲ, ನಮ್ಮದು ಜರ್ನಿ ನಾವು ಎಂಜಾಯ್ ಮಾಡುವ. ಆದರೂ ಎಂಜಾಯ್ ಮಾಡ್ಲಿಕ್ಕೆ ಇವರೆಲ್ಲ ಬಿಡುದಿಲ್ಲಲ್ಲ. ಏನೋ ಒಂದು ಆರಾಮ್ಸೆ ಒಳ್ಳೆ ಸಾಂಗ್ ಹೇಳ್ತಾ ಬರ್ತಿರ್ತೇವೆ, ಒಂದೇ ಸಲ ಎದ್ರಿಂದ ಬರ್ತದೆ ಸರ್ಪ್ರೈಸ್ MF ಅಂತ. ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಬಾಯ್ ಬಾಯ್.